ಗುಡ್ ಮಾರ್ನಿಂಗ್, ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ಗೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ನೋಡಿ. ವೈಟ್ ಆ್ಯಂಡ್ ವೈಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಮಲ್ಲೇಶ್ವರಂಗೆ ಹೋಗೋಣ ಅಂತ. ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲ ಬರ್ತಾರೆ. ನಾವು ಎಷ್ಟು ಜನ ಅಂತದೆಲ್ಲ ತೋರಿಸ್ತೀನಿ. ಏನಕ್ಕೆ ಅಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರಿಸೆ ಮಾಡ್ತಾವ್ರಂತೆ. ಅದಕ್ಕೇ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ. ನನ್ನ ತಂಗಿ ಇದಕ್ಕಿದಂಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ಲು. ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಈಗಾಗಲೇ ಟೈಮ್ 12:30 ಆಗೈತೆ. ಬಿಸಿಲು ಬೇರೆ ಐತೆ. ಹೋಗ್ಬೇಕು. ಆ ದೇವಸ್ಥಾನ ತುಂಬಾ ದಿನದಿಂದ ಆಸೆ ಇತ್ತು ನನಗೆ, ನೋಡ್ಬೇಕು ಅಂತ. ಇವತ್ತ ಗಳಿಗೆ ಕೂಡಿದೆ ಅನ್ಸುತ್ತೆ. ಹಾಗೆ ನೋಡ್ಕೊಂಡು ಕಡಲೆಕಾಯಿ ಪರಿಸರ ಇದೆಯಂತೆ, ಅದನ್ನೆಲ್ಲ ಮಾಡ್ಕೊಂಡು ಭರ್ಜರಿಯಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಸುತ್ಕೊಂಡು ಬರೋಣ ಅನ್ಕೊಂಡಿದೀವಿ ಫ್ರೆಂಡ್. ಓಕೆನಾ, ರೆಡಿ ಆಯ್ತಾ ಇದೀವಿ. ನಾವೆಲ್ಲ ರೆಡಿ ಆಯ್ತು. ನನ್ನ ಮಗಳು ರೆಡಿ ಆದ್ಲು. ನಾನು ತಲೆ ಒಂದು ಬಾಚ್ಕೋಬೇಕೆಲ್ಲ. ನಂದು ರೆಡಿ ಆಯ್ತು. ಟಿಫನ್ ಎಲ್ಲ ಆಯ್ತು. ಈಗ ಹೊರಡಬೇಕು. ಅವರೆಲ್ಲ ಹೊರಟವ್ರ ಫೋನ್ ಮಾಡಬೇಕು ಫ್ರೆಂಡ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಏನು ಕಂಜುಸ್ತೀಯ ನಾನು. ಓಕೆ ಫ್ರೆಂಡ್, ಆಮೇಲೆ ಮಲ್ಲೇಶ್ವರಮಲ್ಲಿ ಸಿಗ್ತೀನಿ. ನಮ್ಮ ಸಿಸ್ಟರ್ಸ್ ಎಲ್ಲ ಯಾರ್ಯಾರು ಬರ್ತಾರೆ ಎಲ್ಲ ತೋರಿಸ್ತೀನಿ. ಓಕೆನಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ, ಥ್ಯಾಂಕ್ ಯು. ಸ್ಟಿಕ್ಕರ್ ಚೆನ್ನಾಗೈತೆ. ಬೇರೆ ಇಟ್ಕೊಳ್ಳ ಎಲ್ಲ ಅದಕ್ಕೆ ಸ್ಕಿನ್ ಕಲರ್ ಇಟ್ಕೋಬೇಕು. ಸ್ಕಿನ್ ಕಲರ್ ಇಲ್ಲ. ಸ್ಕಿನ್ ಕಲರ್ ಸ್ಟಿಕ್ಕರ್ ಎಲ್ಲಿ ಬರುತ್ತೆ? ಇಲ್ಲ ಇದೆ. ಬೇಡ ಬೇಡ, ತೆಗೀರಿ. ಏನ್ ಮಾಡ್ಲ? ಲಿಪ್ಸ್ಟಿಕ್ ಸ್ವಲ್ಪ ಕಡಿಮೆ ಮಾಡಿ ನೀವು. ಓಕೆ ಓಕೆ ವೆಚ್ ಇದು ಚೆನ್ನಾಯ್ತಾ? ಇಲ್ಲ ಲಿಪ್ಸ್ಟಿಕ್ ಕಡಿಮೆ ಮಾಡಬೇಕು, ಅದು ಓವರಾಗಿ ಕಾಣ್ತೈತಿ. ಬಿಸಿಲಲ್ಲಿ ಹೆಂಗ್ ಹೋಗೋದು ಅಂತ ಗೊತ್ತಿಲ್ಲ. ಸಖತ್ತು ಬಿಸಿಲಿದೆ. ಇಲ್ಲ ಮನೆ ಕಿಟಕಿಲೇ ನೋಡಿ ಫ್ರೆಂಡ್, ಎಷ್ಟು ಬಿಸಿಲು ಹೊಡಿತಾ ಇದೆ ಅಂದ್ರೆ ಹೆಂಗ್ ಹೋಗೋದೋ ಗೊತ್ತಿಲ್ಲ. ಸಡನ್ ಆಗಿ ಪ್ಲಾನ್ ಮಾಡಿದೀವಿ. ಗೊತ್ತಿಲ್ಲ ಹೆಂಗಾಗುತ್ತೆ. ಮಕ್ಳುಗಳು ಬೇರೆ ಇರ್ತಾರೆ. ನನ್ನ ತಂಗಿ ಮಗಳು. ಬಿಸಿಲು ಪಾಪ. ನೋಡೋಣ ಹೆಂಗಾಗುತ್ತೆ ಹಂಗೆ. ನೋಡ್ಬೇಕಂತ ಇಷ್ಟಪಟ್ಟಿದ್ದು ನಾನು ನೋಡ್ಲೇಬೇಕು. ಕಷ್ಟ ಆದ್ರೂ ಪರವಾಗಿಲ್ಲ, ನೋಡೋಣ. ಓಕೆನಾ ಫ್ರೆಂಡ್, ಮಲ್ಲೇಶ್ವರಮಲ್ಲಿ ಸಿಗ್ತೀವಿ. ರೆಡಿ ಆಯ್ತಾ ಇದೀನಿ. ತಲೆ ಒಂದು ಬಾಚ್ಕೊಂಡ್ರೆ ಆಯ್ತು. ತಡಮರ್ಗೆ ಫೋನ್ ಮಾಡಿ. ಆಯ್ತು, ನಾವು ಚಿಕ್ಕಿಗೆ ಫೋನ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ರೆಡಿ ನೋಡಿ, ನನ್ನ ಮಗಳು ಹಿಂಗೆ ಜೀನ್ಸ್ ಹಾಕೊಂಡು ರೆಡಿಯಾಗಿ ಕೂತಿದ್ದಾಳೆ. ಬಿಡ, ಸೂಪರ್ ಆಗಿದೆ. ನಾನು ಸೂಪರ್. ನನಗೆ ಈ ವೈಟ್ ಕಲರ್ ಡ್ರೆಸ್ ಹಾಕೋರೆ ಚೆನ್ನಾಗಿ ಕಾಣಿಸ್ತೀನಿ ಫ್ರೆಂಡ್. ನಾನು ಕೆಲವೊಂದು ಕಲರ್ ನಾವು ಚೆನ್ನಾಗಿ ಕಾಣಿಸ್ತೀವಿ. ಇನ್ನು ಒಲೆ ಹಾಕೋಬೇಕು. ಡ್ರೆಸ್ ಮ್ಯಾಚಿಂಗ್ ವೈಟ್ ಒಲೆ ಇದೆ, ಹಾಕೊತೀನಿ. ಓಕೆನಾ, ಆಮೇಲೆ ಸಿಗ್ತೀನಿ ಫ್ರೆಂಡ್. ಹಾಕೊಂಡದರ್ ಆನೆ ಎಲ್ಲ ರೆಡಿ ಆಯ್ತು ಫ್ರೆಂಡ್. ಟಿವಿ ಸೌಂಡ್ ಕಮ್ಮಿ ಮಾಡು ಮನ್ಯ. ಎಲ್ಲ ರೆಡಿ ಆಯಿತು ಫ್ರೆಂಡ್. ರೆಡಿಯಾಗಿ ಕೂತಿದ್ದೀನಿ. ಊಟ ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು, ಶಕ್ತಿ ಬೇಕಲ್ಲ ಮಲ್ಲೇಶ್ವರಂ ಮಾಡೋಕ್ಕೆ. ಯಾಕೆ ಸ್ವಲ್ಪ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ನನ್ನ ಮಗಳು ನೋಡಿ ಹೆಂಗೆ ಸಾಂಬಾರು ಕುಡಿತಾವೆ. ತಟ್ಟು ಉಪ್ಸಾರು, ಪಲ್ಯ, ತುಪ್ಪ ಇಷ್ಟು ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ತಿನ್ನೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಲಿಲ್ಲ, ಅನ್ನನೇ ಮಾಡಿದ್ದೆ. ಟೈಮ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ. ನೋಡಿ, ಉಪ್ಸಾರು, ಅನ್ನ ಸಖತ್ತಾಗಿರುತ್ತೆ ಫ್ರೆಂಡ್. ತಿನ್ಬೇಕಂತ ಉಪ್ಸಾರನ್ನ ತಿನ್ಬೇಕು ಅನಿಸ್ತದೆ. ಅನ್ನಕ್ಕೆ ಉಪ್ಪು ಹಾಕಿಲ್ಲ ನಾನು. ಮನೆ ತಿರುಪತಿ ಊಟ ಮಾಡಿ ಬಾಯೆಲ್ಲ ಕೆಟ್ಟೋಗೈತೆ ಫ್ರೆಂಡ್. ಯಪ್ಪ, ತಿನ್ನಕ್ಕಂತೂ ಆಗಲ್ಲ ತಿರುಪತಿ ಊಟ. ಆ ಕಡೆ ಸೈಡ್ ಊಟ ನಮ್ಮ ಇಂಡಿಯಾದೇ ಸರಿ ಊಟ. ಯಪ್ಪ, ಆ ಕಡೆದೆಲ್ಲ ತಿನ್ನಕ್ಕಾಗಲ್ಲ. ಆಂಧ್ರ ಕಡೆ ನಮ್ಮ ಊಟ ನಮಗೆ ಚಂದ ನೋಡಿ. ಉಪ್ಸಾರು, ಅನ್ನ, ಮುದ್ದೆ ತಿಂತ ಇದ್ರೆ ಇದಕ್ಕಿನ್ನ ಊಟ ಇನ್ಯಾವುದೂ ಇಲ್ಲ ನಿಜವಾಗ್ಲೂ. ಅದಕ್ಕೆ ಬಾಯೆಲ್ಲ ಕೆಟ್ಟು ಬಿಟ್ಟಿತ್ತ ಹೋಟ್ಲಲ್ಲಿ ಅಲ್ಲೆಲ್ಲ ತಿಂದು. ಅದಕ್ಕೆ ಉಪ್ಸಾರು ಮಾಡಿ ತಿಂತಾ ಇದೀನಿ.
ಸಾಕಾಗಿದೆ. ಪನ್ನೀರ್ ಸರ್ ಕೊಡೋಣ ಹಾಕೋತೀನಿ. ನನಗೆ ಹೆಸ್ರು ಕಾಳು ಬೇಳೆದೆ ತುಂಬ ಇಷ್ಟ. ಉಪ್ಸಾರು ಯಾವುದು ಇಷ್ಟ ಆಗಲ್ಲ ನನಗೆ, ಒಂದೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್, ರೆಡಿ ಎಲ್ಲ ಕೂತ್ಕೊಂಡೆ. ನನ್ನ ತಂಗಿ ಒಬ್ರು ಬರಬೇಕು, ಅಲ್ಲ ನಮ್ಮಮ್ಮನ ಮನೆ ಐತೆ, ನಮ್ಮ ಅಮ್ಮನ ತಂಗಿ ಬರಬೇಕು. ಅದಕ್ಕೆ ಅಷ್ಟರಲ್ಲಿ ಸ್ವಲ್ಪ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದೀನಿ. ಸಾರಿ, ಎಷ್ಟು ಬಿಸಿಲಿದೆ ನೋಡಿ ಫ್ರೆಂಡ್, ಕಣ್ಣೆ ಬಿಡೋಕೆ ಅಷ್ಟೊಂದು ಬಿಸಿಲಿದೆ. ಸುಮ್ಮನಲ್ಲಿಗೆ ಹೋಗ್ಬೇಕೀಗ, ಸುಮ್ಮನಲ್ಲಿಗೆ ಹೋಗಿ ಬಸ್ಸಲ್ಲಿ ಚೆನ್ನಾಗಿ ಒಂದು 3 ರೀಲ್ಸ್ ಮಾಡ್ಬಿಟ್ಟು ಹೋಯ್ತಾ ಇದ್ದೀವಿ. ಅವ್ರು ಬಂದಲ್ಲಿ ವೆಯ್ಟ್ ಮಾಡ್ತಾವ್ರೆ, ನಾವು ರೀಲ್ಸ್ ಮಾಡ್ಕೊಂಡು ಕೂತಿದ್ವಿ. ನಾಳೆ ಪೋಸ್ಟ್ ಮಾಡ್ತೀನಿ ನೋಡಿ, ಓಕೆನಾ? ಒಳ್ಳೆ ರೀಲ್ಸ್ ಮಾಡಿದೆ ಫ್ರೆಂಡ್, ಅದೇ ಖುಷಿ. ಸ್ಟೆಪ್ ಸರಿಯಾಗಿ ಬರ್ತಾ ಇರಲಿಲ್ಲ, ಮಿಸ್ ಆಗ್ತಾ ಇತ್ತು ಸ್ಟೆಪ್. ಯಾವಾಗ ನಮ್ಮನ್ನ ಕಾಯಿಸಿ ಹೇಳ್ಬೇಕು, ಅವಳನ್ನ ಕಾಯಿಸ್ತಾ ಇದ್ದೀವಿ. ಇದು ಕೈಲಿ ಬಾ. 1 ಗಂಟೆ ಆಗೋಯ್ತು. Incoming voice call from Akka. ಇಲ್ಲಿ ಒಳ್ಳೆ ನೋಡೋಣ, ಏನು ಬಂದೈತೆ? ಬಂದೈತೆ ಇಲ್ಲಿ ನೋಡು. ಹಾಯ್ ಮಾಡು. ಹಾಯ್ ಮಾಡು, ಕೈಯಲ್ಲಿ ಮಾಡು. ಕೊಡೆ. ಯಾಕೆ ಬರಲ್ಲ ಅಂದ ಅವನು? ನೋಡ್ರಿ, ಇನ್ನೇನು ಮುತ್ತೆ ಕೊಟ್ಬಿಡು. ಆಯ್ತು, ನಂಗೆ ಕೊಡು. ಎಲ್ಲ ಅಜ್ಜಿ ಏ ಅಮ್ಮ ಇದೆ. ತಿಳಿಸ್ತಾಳಲ್ಲ ಅವಳು. ಭರ್ಜರಿ ಇಳಿಸ್ತಾ ಇದ್ದೀರಾ? ಅಲ್ಲ, ಸದ್ದಿಲ್ದಾಗ ಒಬ್ಳೆ ಇಳಿಸ್ತಾ ಇದೆಯಲ್ಲ. ನೋಡ್ಲಿ ನಿಜ. ಉಷಾ ಅಲ್ಲೇ ಬಾಗ್ಲಲ್ಲಿ ನಿಂತವಳೆ. ಅವಳು ಆಟ ಮಾಡ್ಬೋದು ಅಷ್ಟೇ. ಅಮ್ಮ ಎಲ್ಲ ಅದೇ ಕೆಳಗೆ ಬರ್ತಾ ಇದ್ರೆ ಇದ್ದಂತೆ ಹೋಗ್ಬಿಡುತ್ತ. ಓಕೆ ಬಾ, ಬೇಗ. ಹಾಯ್ ಮಾಡು. ಹಾಯ್ ಏನು ಮತ್ತೆ ಕೊಡ್ಸಲ್ಲ. ಹಾಯ್ ಮಾಡಿದ್ರೆ ಕೊಡ್ಸೋದು. ಹಾಯ್ ಮಾಡು. ಹೋಗು, 2 ಆಯ್ತು. ಅವಳಿಗೆ
ಜನನೇ ಜೋರಾಗಿ ಮಾಡೋರೇ. ನೋಡಿ ನೋಡಿ ಇದಾ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ ಅದು. ತಿರ್ಗಮ್ಮ ಹಾಯ್ ಮಾಡಮ್ಮ, ಹಾಯ್ ಮಾಡಮ್ಮ. ಚಪ್ಪು ಧರ್ಮ ಫೋಟೋ ಹಿಡ್ಕೊಳಂಬರ್ರಿ. ಏನೇ ನಿಧಾನಕ್ಕೆ ಬರ್ರಿ, ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಬರ್ರಿ, ಬರ್ಬೇಡ್ರಿ ಬೇಗ ಬೇಗ. ಬೇಕ್ರಮ್ಮ ಅಮ್ಮ ಅಮ್ಮ ಹೋಗಿ ಆ ಕಡೆ ಹುಡುಗಿ ಸರಿ. ವೈಟೇನಾ? ಚೆನ್ನಾಗಿ ಬರ್ತಾ ಇಲ್ಲ. ಐತೆ ಅಂತಲ್ಲ ಬಿಡೆ, ತಿರುಗಿ ಬಿಡು ಮತ್ತೆ ಯಾಕೆ ಹೇಳ. ಚೆನ್ನಾಗಿ ಕಾಣಿಸಿದೆ. ಮೊನ್ನೆನೂ ಒಂದು ತಂದ್ಬಿಟ್ಟೆ ಅವ್ರ ಗೌಡ್ರು ದುಡ್ಡು. ನಮ್ದೇನು ವಿಡಿಯೋ ಮಾಡೋದು ನೀವು? ನಾವೇ ನಿಮ್ಮ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಹೇಳಿ ಹೊಡೆದ್ಬಿಟ್ಟು ಅಂತ ಯಾಕೆ ಹೊಡಿತೀರಾ? ಓವರ್ ಆಕ್ಟಿಂಗ್ ಮಾಡ್ತಾಳೆ. ₹1 ಆಕ್ಟಿಂಗ್ ಮಾಡಮ್ಮ. ₹1 ಮಾಡಿ ₹2 ಬೇಡ. ಸುಮ್ಮನೆ ಅವ್ರು ಯಾರೋ ಕಾಣಿಸ್ತಾರೆ, ಸುಮ್ಮನೆ ರೀ. ನಾವು ಕಾಣಿಸ್ತಾರೆ.
ಏನು ಆ್ಯಕ್ಟಿಂಗ್ ಮಾಡ್ತಾಳೆ ನೋಡು. ಅನ್ನ ತಿನ್ನಕ್ಕೆ ಲೈಯಾಗಿಲ್ಲ ಇಂಥವಾರೇ ಗಂಡಲ್ಲಿ ಇದು ಬೈಕೋತಾ ಇದ್ದೀರಲ್ಲ. ನಾಟಕ ಏನು ಬಂತು ಏನು ಬಂತು ಕೆಮ್ಮು ಕೊಮ್ಮು ದಾಮನ್. ನಾನು ಯಾರು ನಾನು ಯಾರು ನಾನು ಯಾರು ಅನ್ನೋರು ತುರಿಕದ ನಾನು ಯಾರು ಏಯ್ ಚಬು ನನ್ನ ಹೆಸ್ರೇನು ನಾನು ಯಾರಪ್ಪ ನಿನಗೆ ಇಲ್ಲಿ ನೋಡಿಲಿ ನಾನು ಯಾರು ಕೊಡು ನಾನು ಕೊಡ್ಸಿದ್ದು ಕೊಡು ಮತ್ತೆ ಹೋಗ್ತೀನಿ ರೈಟ್ ಬಾಯ್ ಮತ್ತು ನಾನು ಯಾರು ನಾನು ಯಾರು ನಾನು ಯಾರು ನಾನು ಅವಳು ಜನನಿನಾ ಅವಳು ಜನನಿ ಇವಳು ಮಾನ್ಯಕ ವಾ ಅಂತಾಳೆ. ವಾ ಕ್ಷಮ ವಾ ಡನ್ ದಾಮನ್ ದಾಮನ್. ಓಲವ ಕೊಡಕ್ಕ ಅಕ್ಕ ಕೊಡಿ ಏನು ಕೊಡಿ ಅಕ್ಕ. ಅವಳು ಸೋಲಲ್ಲ ನಾನು ಸೋಲಲ್ಲ. ಇಸ್ಕೊಳಪ್ಪ ಇಸ್ಕೊಳಪ್ಪ ಕೊಡಕ್ಕ ಅವಳೆ ಇಷ್ಟ. ನೋಡ ಸುಮ್ಮನೆ ಎಷ್ಟು ತಕ್ಕಂಗಿರ್ತಾಳೆ ತೋರ್ಸೋಣ ಕೊಡೋಕನಪ್ಪ ಒಂದಲ್ಲಿ ನಿಮ್ದೇನು ದೋಸೆ ಕೊಡಲ್ಲ. ಮಂಗಳೂರೊಡೆ ಹಾಂ ಮಂಗಳೂರೊಡೆ ಬನಾನಾ ಇದೆ ಮತ್ತು ಬನಾನಾ ಚಟ್ನಿ ಹಾಕ್ಸ್ಕೊಳ್ರಿ. ಚೆನ್ನಾಗಿದೆ. ಅದೇ ಕ್ವಾಂಟಿಟಿ ಸಿಕ್ಕ ಒಂದೇ ಬಟ್ಲು ಒಂದು ಚಿಕ್ಕ ಬಟ್ಲು ಚೊಪ್ಪು ತಿನ್ನಂಗೈತೆ ನನಗೆ ಹೊಟ್ಟೆ ತುಂಬ. ಅವಳು ಇದರಲ್ಲಿ ಇನ್ನೂ ಇಳಿಸ್ತಾಳೆ ತಿನ್ಸೋ ಥರ ತಿನ್ಸಿದ್ರೆ ತಿಂತಾಳೆ. ಅವತ್ತು ನಮ್ಮ ಮನೆಗೆ ಬಂದಿಲ್ಲ ಫೋನ್ ಕೊಟ್ಟು ತಿಂತಿದ್ಲು. ಈ ಥರದ್ದು 2 ಬಾಟ್ಲು ಹಾಕೊಂಡು ತಿನ್ಸಿದ್ರು ತಿಂತಾಳೆ. ಅವ್ಳು ಫೋನ್ ಕೊಟ್ಬಿಟ್ಟು ಹೊಡಿಬಾರ್ದು ಅಷ್ಟೇ, ನೈಸಲ್ಲಿ ತಿಂತಾಳೆ. ಅಳಿಸ್ಬಾರ್ದು. ನೋಡಿದ್ರಲ್ಲ ನನ್ನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್. ಓಕೆನಾ? ಕಮೆಂಟ್ ಮಾಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ವೀಡಿಯೋ ಅಂತ. ನಮ್ಮ ಗೊಂಬೆ ಜೊತೆ ಎಲ್ಲ ಚೆನ್ನಾಗಿ ಹರಟೆ ಹೊಡೆದು ದೋಸೆ ಎಲ್ಲ ತಿಂದು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಕಡಲೆಕಾಯಿ ಪರ್ಸನು ಸೂಪರಾಗಿತ್ತು ಮಲ್ಲೇಶ್ವರಮಲ್ಲಿ. ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ವೀಡಿಯೋನ, ಬೇಜಾರು ಮಾತ್ರ ಯಾರು ಮಾಡ್ಕೋಬೇಡಿ. ಓಕೆನಾ? ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.